ಜಾರ್ಜ್ ರಾಜೀನಾಮೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡುವ ಪ್ರಸಂಗವೇ ಬಂದಿಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಸ್ಪಷ್ಟನೆ. ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದೆಲ್ಲ ಸುಳ್ಳು ಆರೋಪ. ಸಚಿವ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ರಾಜೀನಾಮೆ ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಹಾಗೆ ಸಚಿವರಿಬ್ಬರೂ ಕೂಡ ಉತ್ತರ ಕೊಡ್ತಿದ್ದಾರೆ. ಬಟ್ ವಿರೋಧ ಪಕ್ಷ ಇಷ್ಟು ಖಚಿತವಾಗಿ ಸದನದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ ಯಾಕೆ ಅನ್ನೋ ಪ್ರಶ್ನೆ ಉಳಿದ್ಬಿಡುತ್ತೆ. ಖಂಡಿತ ಸ್ಮಿತಾ, ಬೆಳಗ್ಗೆ ಇದೇ ವಿಚಾರವಾಗಿ ಗೊಂದಲ ಉಂಟಾಯಿತು. ಒಂದು, ಜಾರ್ಜ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಪುತ್ರರಾದಂತಹ ಯತೀಂದ್ರ ಅವರ ಮೇಲೆ ಅಸಮಾಧಾನಗೊಂಡಿದ್ದಾರೆ. ವರ್ಗಾವಣೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಹೇಳದೆ ಕೇಳದೆ ಇಂಧನ ಇಲಾಖೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ. ಅಥವಾ ಈ ಪಂಕಜ್ ಕುಮಾರ್ ಪಾಂಡೆ IAS ಆಫೀಸರ್ ಇದ್ದಾರೆ, ಅವರ ವಿಚಾರವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿಬಂತು. ಆದ್ರೆ ಇದಾದ ಬಳಿಕ ವಿರೋಧ ಪಕ್ಷಗಳು ಕೂಡ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪವನ್ನು ಮಾಡಿದ್ರು. ಸುನೀಲ್ ಕುಮಾರ್ ಅವರು ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರಿ ಅಂತ ಸುದ್ದಿಗಳು ಬರ್ತಾ ಇದಾವೆ, ಇದು ನಿಜಾನ ಅನ್ನುವಂಥದ್ದನ್ನ ಅಧಿವೇಶನದಲ್ಲೇ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಹಿಂಚಿತವಾಗಿ ಅವರು ಒಂದಷ್ಟು ಕ್ವಶನ್ ಆನ್ಸರ್ ಮಾಡ್ತಾ ಇದ್ರು. ಆಗ ಸದನದಲ್ಲೇ ಒಂದಷ್ಟು ಸಿಡಿಮಿಡಿಕೊಳ್ಳುವಂತ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡಿದ್ರು. ಇದು ಸುಳ್ಳು ಸುದ್ದಿ, ಮಾಧ್ಯಮಗಳ ಸೃಷ್ಟಿ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಕೂಡ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ಕೂಡ ಕೆಜೆ ಜಾರ್ಜ್ ಅವರು ಕೊಟ್ಟರು. ಇದು ಎಲ್ಲಿಂದ ಸುದ್ದಿ ಹುಟ್ಕೊಂತ ಗೊತ್ತಿಲ್ಲ, ನಾನು ಸಿಎಂ ತುಂಬಾ ಚೆನ್ನಾಗಿದ್ದೇವೆ ಮತ್ತು ಯತೀಂದ್ರ ಅವರು ಕೂಡ ಒಳ್ಳೆ ಮನುಷ್ಯರು, ಅವ್ರ ಮೇಲೆ ನಾನು ಆರೋಪವನ್ನು ಮಾಡಿಲ್ಲ ಅನ್ನುವಂಥದ್ದು ಅವರ ಸ್ಪಷ್ಟನೆ ಕೊಟ್ಟರು. ಇದಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆ ಒಂದು ವರ್ಗಾವಣೆ ವಿಚಾರವಾಗಿ ಈ ಹಿಂದಿನಿಂದಲೂ ಕೂಡ ಹಲವು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಒಂದಷ್ಟು ಇಲಾಖೆಗಳಲ್ಲಿ ಹಿರಿಯ ಸಚಿವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ಕೂಡ. ಈಗ ಮತ್ತೆ ಆ ವಿಚಾರಗಳು ಏನಾದ್ರೂ ಬೆಳಕಿಗೆ ಬರ್ತಾ ಇದಾವ ಅಂದ್ರೆ ಈಗ ಕೆಜೆ ಜಾರ್ಜ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರ ಅನ್ನುವಂತ ಅನುಮಾನಗಳಿಗೆ ಹುಟ್ಟಾಗ್ತಾ ಇದಾವೆ. ಯಾಕಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಆದ್ರಿಂದ ಕೆಜೆ ಜಾರ್ಜ್ ಅವರು ಏನಾದ್ರೂ ಒತ್ತಡಕ್ಕೆ ಮಾಡೋದು ಈಗ ಯಾವುದೇ ಈ ತರಹದ ಅಸಮಾಧಾನಗಳಿಲ್ಲ ಅನ್ನುವಂತ ಮಾತುಗಳನ್ನ ಈಗ ಹೇಳ್ತಿರ್ಬೋದು. ಆದ್ರೂ ಅದಾಗೂ ಕೂಡ ಸಿಎಂ ಸಿದ್ದರಾಮಯ್ಯ ಜಾರ್ಜ್ ಅವರ ಸಂಬಂಧ ಹಿಂದಿನಿಂದಲೂ ಚೆನ್ನಾಗಿದೆ. ಆದ್ರೆ ಪುತ್ರ ಯತೀಂದ್ರ ಅವರ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅದಾಗಿ ಕೂಡ ಈಗ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ, ಆ ತರಹದ ಬೆಳವಣಿಗೆಗಳಾಗಿಲ್ಲ ಅನ್ನುವಂಥದ್ದು. ಆದ್ರೆ ನಿನ್ನೆ CLP ಸಭೆಯಲ್ಲೂ ಕೂಡ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ವಿಳಂಬ ಆಗ್ತಾ ಇದೆ ಅನ್ನುವಂತ ಆಕ್ರೋಶಗಳು ಕೂಡ CLP ಸಭೆಯಲ್ಲಿ ವ್ಯಕ್ತವಾಗಿತ್ತು. ಶಾಸಕರು 2.5 ವರ್ಷ ಆದ್ರೂ ಕೂಡ ವರ್ಗಾವಣೆ ಆಗ್ತಿಲ್ಲ, ಒಂದು ವರ್ಷಕ್ಕೆ ಇದನ್ನ ಇಳಿಸಿ ಅನ್ನುವಂಥದ್ದನ್ನ ಆಗ್ರಹ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ವರ್ಗಾವಣೆ ವಿಚಾರವಾಗಿ ಹಿಂದಿನಿಂದಲೂ ಕೂಡ ಜಟಾಬಟ್ಟಿ ಇದಾವೆ. ಈಗಲೂ ಕೂಡ ಈ ವಿಚಾರ ಕೇಳಿ ಬಂದಿತ್ತು. ಅದು ಸಚಿವರಾದಂತಹ ಜಾರ್ಜ್ ಅವರು ಇದೇ ವಿಚಾರಕ್ಕೆ ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಈಗ ಎಲ್ಲವನ್ನೂ ಕೂಡ ಅಲ್ಲಗೆಳೆಯುತ್ತಾ ತೇಪ್ ಹಚ್ಚುವಂತ ಕೆಲಸವನ್ನ ಸಚಿವರು, ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಕೆಜೆ ಜಾರ್ಜ್ ರಾಜೀನಾಮೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡುವ ಪ್ರಸಂಗವೇ ಬಂದಿಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಸ್ಪಷ್ಟನೆ. ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದೆಲ್ಲ ಸುಳ್ಳು ಆರೋಪ. ಸಚಿವ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ರಾಜೀನಾಮೆ ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಹಾಗೆ ಸಚಿವರಿಬ್ಬರೂ ಕೂಡ ಉತ್ತರ ಕೊಡ್ತಿದ್ದಾರೆ. ಬಟ್ ವಿರೋಧ ಪಕ್ಷ ಇಷ್ಟು ಖಚಿತವಾಗಿ ಸದನದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ ಯಾಕೆ ಅನ್ನೋ ಪ್ರಶ್ನೆ ಉಳಿದ್ಬಿಡುತ್ತೆ.
ಖಂಡಿತ ಸ್ಮಿತಾ, ಬೆಳಗ್ಗೆ ಇದೇ ವಿಚಾರವಾಗಿ ಗೊಂದಲ ಉಂಟಾಯಿತು. ಒಂದು, ಜಾರ್ಜ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಪುತ್ರರಾದಂತ ಯತೀಂದ್ರ ಅವರ ಮೇಲೆ ಅಸಮಾಧಾನಗೊಂಡಿದ್ದಾರೆ. ವರ್ಗಾವಣೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಹೇಳದೆ ಕೇಳದೆ ಇಂಧನ ಇಲಾಖೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ. ಅಥವಾ ಈ ಪಂಕಜ್ ಕುಮಾರ್ ಪಾಂಡೆ ಐಎಎಸ್ ಆಫೀಸರ್ ಇದ್ದಾರೆ, ಅವರ ವಿಚಾರವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂತು. ಆದ್ರೆ ಇದಾದ ಬಳಿಕ ವಿರೋಧ ಪಕ್ಷಗಳು ಕೂಡ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪವನ್ನು ಮಾಡಿದ್ರು. ಸುನೀಲ್ ಕುಮಾರ್ ಅವರು ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರಿ ಅಂತ ಸುದ್ದಿಗಳು ಬರ್ತಾ ಇದಾವೆ, ಇದು ನಿಜಾನ ಅನ್ನುವಂಥದ್ದನ್ನ ಅಧಿವೇಶನದಲ್ಲೇ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಹಿಂಚಿತವಾಗಿ ಅವರು ಒಂದಷ್ಟು ಕ್ವಶನ್ ಆನ್ಸರ್ ಮಾಡ್ತಾ ಇದ್ರು. ಆಗ ಸದನದಲ್ಲೇ ಒಂದಷ್ಟು ಸಿಡಿಮಿಡಿಕೊಳ್ಳುವಂತ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡಿದ್ರು. ಇದು ಸುಳ್ಳು ಸುದ್ದಿ, ಮಾಧ್ಯಮಗಳ ಸೃಷ್ಟಿ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಕೂಡ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ಕೂಡ ಕೆಜೆ ಜಾರ್ಜ್ ಅವರು ಕೊಟ್ಟರು. ಇದು ಎಲ್ಲಿಂದ ಸುದ್ದಿ ಹುಟ್ಕೊಂತ ಗೊತ್ತಿಲ್ಲ, ನಾನು ಸಿಎಂ ತುಂಬಾ ಚೆನ್ನಾಗಿದ್ದೇವೆ ಮತ್ತು ಯತೀಂದ್ರ ಅವರು ಕೂಡ ಒಳ್ಳೆ ಮನುಷ್ಯರು, ಅವ್ರ ಮೇಲೆ ನಾನು ಆರೋಪವನ್ನು ಮಾಡಿಲ್ಲ ಅನ್ನುವಂಥದ್ದು ಅವರ ಸ್ಪಷ್ಟನೆಯನ್ನು ಕೊಟ್ಟರು. ಇದಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆ ಒಂದು ವರ್ಗಾವಣೆ ವಿಚಾರವಾಗಿ ಈ ಹಿಂದಿನಿಂದಲೂ ಕೂಡ ಹಲವು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಒಂದಷ್ಟು ಇಲಾಖೆಗಳಲ್ಲಿ ಹಿರಿಯ ಸಚಿವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ಕೂಡ. ಈಗ ಮತ್ತೆ ಆ ವಿಚಾರಗಳು ಏನಾದ್ರೂ ಬೆಳಕಿಗೆ ಬರ್ತಾ ಇದಾವೆ ಅಂದ್ರೆ ಈಗ ಕೆಜೆ ಜಾರ್ಜ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರ ಅನ್ನುವಂತ ಅನುಮಾನಗಳಿಗೆ ಹುಟ್ಟಾಗ್ತಾ ಇದಾವೆ. ಯಾಕಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಆದ್ರಿಂದ ಕೆಜೆ ಜಾರ್ಜ್ ಅವರು ಏನಾದ್ರೂ ಒತ್ತಡಕ್ಕೆ ಮಾಡೋದು ಈಗ ಯಾವುದೇ ಈ ತರಹದ ಅಸಮಾಧಾನಗಳಿಲ್ಲ ಅನ್ನುವಂತ ಮಾತುಗಳನ್ನ ಈಗ ಹೇಳ್ತಿರ್ಬೋದು. ಆದ್ರೂ ಅದಾಗೂ ಕೂಡ ಸಿಎಂ ಸಿದ್ದರಾಮಯ್ಯ ಜಾರ್ಜ್ ಅವರ ಸಂಬಂಧ ಹಿಂದಿನಿಂದಲೂ ಚೆನ್ನಾಗಿದೆ. ಆದ್ರೆ ಪುತ್ರ ಯತೀಂದ್ರ ಅವರ ಹೆಸರು ಕೇಳಿ ಬರ್ತಾ ಇದ್ರಿಂದ ಸಹಜವಾಗಿ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅದಾಗಿ ಕೂಡ ಈಗ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ, ಆ ತರಹದ ಬೆಳವಣಿಗೆಗಳಾಗಿಲ್ಲ ಅನ್ನುವಂಥದ್ದು. ಆದ್ರೆ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ವಿಳಂಬ ಆಗ್ತಾ ಇದೆ ಅನ್ನುವಂತ ಆಕ್ರೋಶಗಳು ಕೂಡ ಸಿಎಲ್ಪಿ ಸಭೆಯಲ್ಲಿ ವ್ಯಕ್ತವಾಗಿತ್ತು. ಶಾಸಕರು 2.5 ವರ್ಷ ಆದ್ರೂ ಕೂಡ ವರ್ಗಾವಣೆ ಆಗ್ತಿಲ್ಲ, ಒಂದು ವರ್ಷಕ್ಕೆ ಇದನ್ನ ಇಳಿಸಿ ಅನ್ನುವಂಥದ್ದನ್ನ ಆಗ್ರಹ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ವರ್ಗಾವಣೆ ವಿಚಾರವಾಗಿ ಈ ಹಿಂದಿನಿಂದಲೂ ಕೂಡ ಜಟಾಪಟಿ ಇದಾವೆ. ಈಗಲೂ ಕೂಡ ಈ ವಿಚಾರ ಕೇಳಿ ಬಂದಿತ್ತು. ಅದು ಸಚಿವರಾದಂತಹ ಜಾರ್ಜ್ ಅವರು ಇದೇ ವಿಚಾರಕ್ಕೆ ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಈಗ ಎಲ್ಲವನ್ನೂ ಕೂಡ ಅಲ್ಲಗೆಳೆಯುತ್ತಾ ತೇಪ್ ಹಚ್ಚುವಂತ ಕೆಲಸವನ್ನ ಸಚಿವರು, ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಕೆಜೆ ಜಾರ್ಜ್ ರಾಜೀನಾಮೆ ಅನ್ನುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡುವ ಪ್ರಸಂಗವೇ ಬಂದಿಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಸ್ಪಷ್ಟನೆ. ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದೆಲ್ಲ ಸುಳ್ಳು ಆರೋಪ. ಸಚಿವ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ರಾಜೀನಾಮೆ ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಹಾಗೆ ಸಚಿವರಿಬ್ಬರೂ ಕೂಡ ಉತ್ತರ ಕೊಡ್ತಿದ್ದಾರೆ. ಬಟ್ ವಿರೋಧ ಪಕ್ಷ ಇಷ್ಟು ಖಚಿತವಾಗಿ ಸದನದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ ಯಾಕೆ ಅನ್ನೋ ಪ್ರಶ್ನೆ ಉಳಿದ್ಬಿಡುತ್ತೆ. ಖಂಡಿತ ಸ್ಮಿತಾ, ಬೆಳಗ್ಗೆ ಇದೇ ವಿಚಾರವಾಗಿ ಗೊಂದಲ ಉಂಟಾಯಿತು. ಒಂದು, ಜಾರ್ಜ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಪುತ್ರರಾದಂತ ಯತೀಂದ್ರ ಅವರ ಮೇಲೆ ಅಸಮಾಧಾನಗೊಂಡಿದ್ದಾರೆ. ವರ್ಗಾವಣೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಹೇಳದೆ ಕೇಳದೆ ಇಂಧನ ಇಲಾಖೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ. ಅಥವಾ ಈ ಪಂಕಜ್ ಕುಮಾರ್ ಪಾಂಡೆ ಐಎಎಸ್ ಆಫೀಸರ್ ಇದ್ದಾರೆ, ಅವರ ವಿಚಾರವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂತು. ಆದ್ರೆ ಇದಾದ ಬಳಿಕ ವಿರೋಧ ಪಕ್ಷಗಳು ಕೂಡ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪವನ್ನು ಮಾಡಿದ್ರು. ಸುನೀಲ್ ಕುಮಾರ್ ಅವರು ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರಿ ಅಂತ ಸುದ್ದಿಗಳು ಬರ್ತಾ ಇದಾವೆ, ಇದು ನಿಜಾನ ಅನ್ನುವಂಥದ್ದನ್ನ ಅಧಿವೇಶನದಲ್ಲೇ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಹಿಂಚಿತವಾಗಿ ಅವರು ಒಂದಷ್ಟು ಕ್ವಶನ್ ಆನ್ಸರ್ ಮಾಡ್ತಾ ಇದ್ರು. ಆಗ ಸದನದಲ್ಲೇ ಒಂದಷ್ಟು ಸಿಡಿಮಿಡಿಕೊಳ್ಳುವಂತ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡಿದ್ರು. ಇದು ಸುಳ್ಳು ಸುದ್ದಿ, ಮಾಧ್ಯಮಗಳ ಸೃಷ್ಟಿ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಕೂಡ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ಕೂಡ ಕೆಜೆ ಜಾರ್ಜ್ ಅವರು ಕೊಟ್ಟರು. ಇದು ಎಲ್ಲಿಂದ ಸುದ್ದಿ ಹುಟ್ಕೊಂತ ಗೊತ್ತಿಲ್ಲ, ನಾನು ಸಿಎಂ ತುಂಬಾ ಚೆನ್ನಾಗಿದ್ದೇವೆ ಮತ್ತು ಯತೀಂದ್ರ ಅವರು ಕೂಡ ಒಳ್ಳೆ ಮನುಷ್ಯರು, ಅವ್ರ ಮೇಲೆ ನಾನು ಆರೋಪವನ್ನು ಮಾಡಿಲ್ಲ ಅನ್ನುವಂಥದ್ದು ಅವರ ಸ್ಪಷ್ಟನೆಯನ್ನು ಕೊಟ್ಟರು. ಇದಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆ ಒಂದು ವರ್ಗಾವಣೆ ವಿಚಾರವಾಗಿ ಈ ಹಿಂದಿನಿಂದಲೂ ಕೂಡ ಹಲವು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಒಂದಷ್ಟು ಇಲಾಖೆಗಳಲ್ಲಿ ಹಿರಿಯ ಸಚಿವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ಕೂಡ. ಈಗ ಮತ್ತೆ ಆ ವಿಚಾರಗಳು ಏನಾದ್ರೂ ಬೆಳಕಿಗೆ ಬರ್ತಾ ಇದಾವೆ ಅಂದ್ರೆ ಈಗ ಕೆಜೆ ಜಾರ್ಜ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರ ಅನ್ನುವಂತ ಅನುಮಾನಗಳಿಗೆ ಹುಟ್ಟಾಗ್ತಾ ಇದಾವೆ. ಯಾಕಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಆದ್ರಿಂದ ಕೆಜೆ ಜಾರ್ಜ್ ಅವರು ಏನಾದ್ರೂ ಒತ್ತಡಕ್ಕೆ ಮಾಡೋದು ಈಗ ಯಾವುದೇ ಈ ತರಹದ ಅಸಮಾಧಾನಗಳಿಲ್ಲ ಅನ್ನುವಂತ ಮಾತುಗಳನ್ನ ಈಗ ಹೇಳ್ತಿರ್ಬೋದು. ಆದ್ರೂ ಅದಾಗೂ ಕೂಡ ಸಿಎಂ ಸಿದ್ದರಾಮಯ್ಯ ಜಾರ್ಜ್ ಅವರ ಸಂಬಂಧ ಹಿಂದಿನಿಂದಲೂ ಚೆನ್ನಾಗಿದೆ. ಆದ್ರೆ ಪುತ್ರ ಯತೀಂದ್ರ ಅವರ ಹೆಸರು ಕೇಳಿ ಬರ್ತಾ ಇದ್ರಿಂದ ಸಹಜವಾಗಿ ಒಂದಷ್ಟು ಅನುಮಾನಗಳಿಗೆ
ಕಾರಣ ಆಗ್ತಾ ಇದೆ. ಆದಾಗ್ಯೂ ಕೂಡ ಈಗ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ, ಆ ತರಹದ ಬೆಳವಣಿಗೆಗಳಾಗಿಲ್ಲ ಅನ್ನುವಂಥದ್ದು. ಆದ್ರೆ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ವಿಳಂಬ ಆಗ್ತಾ ಇದೆ ಅನ್ನುವಂತ ಆಕ್ರೋಶಗಳು ಕೂಡ ಸಿಎಲ್ಪಿ ಸಭೆಯಲ್ಲಿ ವ್ಯಕ್ತವಾಗಿತ್ತು. ಶಾಸಕರು 2.5 ವರ್ಷ ಆದ್ರೂ ಕೂಡ ವರ್ಗಾವಣೆ ಆಗ್ತಿಲ್ಲ, ಒಂದು ವರ್ಷಕ್ಕೆ ಇದನ್ನ ಇಳಿಸಿ ಅನ್ನುವಂಥದ್ದನ್ನ ಆಗ್ರಹ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ವರ್ಗಾವಣೆ ವಿಚಾರವಾಗಿ ಹಿಂದಿನಿಂದಲೂ ಕೂಡ ಜಟಾಪಟಿ ಇದಾವೆ. ಈಗಲೂ ಕೂಡ ಈ ವಿಚಾರ ಕೇಳಿ ಬಂದಿತ್ತು. ಅದು ಸಚಿವರಾದಂತಹ ಜಾರ್ಜ್ ಅವರು ಇದೇ ವಿಚಾರಕ್ಕೆ ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಈಗ ಎಲ್ಲವನ್ನೂ ಕೂಡ ಅಲ್ಲಗೆಳೆಯುತ್ತಾ ತೇಪು ಹಚ್ಚುವಂತ ಕೆಲಸವನ್ನ ಸಚಿವರು, ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.